ನಮಸ್ತೆ. ಚಿಂತಾಮಣಿ ನ್ಯೂಸ್ ಕನ್ನಡ ವೀಕ್ಷಕರಿಗೆ ಸ್ವಾಗತ. ಸತ್ಯವನ್ನೇ ಹೇಳುತ್ತೇವೆ, ಸತ್ಯದ ದಾರಿಯಲ್ಲೇ ನಡೆಯುತ್ತೇವೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ನಮಸ್ತೆ ಚಿಂತಾಮಣಿ ನ್ಯೂಸ್ ಚಾನಲ್ಗೆ. ವೀಕ್ಷಕರೇ, ಇವತ್ತಿನ ವಿಷಯದ ಬಗ್ಗೆ ಚಿಂತಾಮಣಿ ನಗರದ 18ನೇ ವಾರ್ಡ್ ಅಂದರೆ ಕೀರ್ತಿನಗರದಲ್ಲಿ ಸ್ಥಳೀಯ ನಿವಾಸಿಗಳು ದಿನಾಂಕ 8/5/2026 ಶುಕ್ರವಾರದಂದು ಬಿಂದಿಗೆಗಳು ಹಿಡಿದು ಹೆಂಗಸರು, ಗಂಡಸರು ಮತ್ತು ಮಕ್ಕಳು ಸೇರಿದಂತೆ ಇಲ್ಲಿನ ಕೀರ್ತಿನಗರ ರಸ್ತೆ ರೋಕೋ ಮಾಡಿ ಬಿಂದಿಗೆಗಳು, ಖಾಲಿ ಕೊಡಗಳ ಪ್ರದರ್ಶನ ಮಾಡಿ ನಗರಸಭೆ ಚಿಂತಾಮಣಿಗೆ ಧಿಕ್ಕಾರಗಳನ್ನು ಕೂಗುತ್ತಿದ್ದು ದೃಶ್ಯ ನಮ್ಮ ಮೀಡಿಯಾ ಕಣ್ಣಿಗೆ ಬಿದ್ದಿರುವುದರಿಂದ ನಾವು ಸಹ ಸದರಿ ಪ್ರತಿಭಟನಾಕಾರರ ಮನದಾಳದ ಮಾತುಗಳನ್ನು ವಿಡಿಯೋ ಮಾಡಿದ್ದು, ಇಲ್ಲಿನ ಜನರ ಆಕ್ರೋಶವನ್ನು ಸಹ ಚಿತ್ರೀಕರಣ ಮಾಡಿದ್ದು, ಬೇಸಿಗೆಯಲ್ಲಿ ನೀರಿಲ್ಲದೇ ಇದ್ದರೆ ಏನು ಮಾಡಬೇಕು, ಶೌಚಾಲಯಗಳು ದುರಸ್ತಿ ಮಾಡದಿದ್ದರೆ ಏನು ಮಾಡಬೇಕು, ಬೀದಿ ದೀಪಗಳು ಕೆಟ್ಟು ಹೋಗಿ ನಿಂತಿದ್ದು ಇದನ್ನು ದುರಸ್ತಿಪಡಿಸುವ ಹೊಣೆ ಯಾರದು, ನೀರು ಕೊಡಲು ಯೋಗ್ಯತೆ ಇಲ್ಲದಿದ್ದರೆ ವಿಷ ಆದರೂ ಕೊಡಿ ಎಂದು ಇಲ್ಲಿನ ಜನರ ಆಕ್ರೋಶಭರಿತ ಮಾತುಗಳನ್ನು ನೇರ ನಮ್ಮ ವೀಕ್ಷಕರಿಗೆ ತಿಳಿಸಲು ಪ್ರಯತ್ನಿಸುತ್ತಿದ್ದೇವೆ. ಇನ್ನಾದರೂ ಸ್ಥಳ ಪರಿಶೀಲನೆ ಮಾಡಿ ಇವರ ಬವಣೆಯನ್ನು ಅರ್ಥ ಮಾಡಿಕೊಂಡು ಸ್ಪಂದಿಸಬೇಕೆಂದು ನಮ್ಮ ಡೆಲ್ಲಿ ಕ್ರೈಮ್ ಪ್ರೆಸ್ ಹಾಗೂ ನಮಸ್ತೆ ಚಿಂತಾಮಣಿ ನ್ಯೂಸ್ ಚಾನಲ್ ಕೋರಿದೆ. ವರದಿ ಎನ್ ಕೃಷ್ಣಮೂರ್ತಿ, ಡೆಲ್ಲಿ ಕ್ರೈಮ್ ಪ್ರೆಸ್, ನಮಸ್ತೆ ಚಿಂತಾಮಣಿ ನ್ಯೂಸ್, ಚಿಂತಾಮಣಿ ಘಟಕ. ಮುನ್ಸಿಪಾಲ್ಟಿ ಅವರಿಗೆ ನಾವು ಹೇಳ್ತಾ ಇದ್ದೀವಿ, ಕಮಿಷನರ್ ಸಾಹೇಬ್ರೆ, ನೀವು ನಿನ್ನೆ ಕೂಡ ನಾನು ರೆಕಾರ್ಡ್ ಮಾಡಿದ್ದೀನಿ, ಬಹಳಷ್ಟು ನೀರಿಗೆ ಸಮಸ್ಯೆ ಆಗ್ತಾ ಇದೆ. ದಯವಿಟ್ಟು ನೀವು ಅಲ್ಲಿ ಕೂತ್ಕೊಂಡು ನೀವು ಮಾತಾಡೋಕ್ಕಿಂತ ಸಮಸ್ಯೆಗಳನ್ನ ಬೀದಿಗೆ ಬನ್ನಿ. ನೀವು ಬೀದಿಗೆ ಬಂದರೆ ಮಾತ್ರ ಚೆನ್ನಾಗಿರುತ್ತೆ. ನೀವು ಅಲ್ಲಿ ಕೂತ್ಕೊಂಡು ನೀವೇನಾದ್ರು ಮಾತಾಡ್ತಾ ಇದ್ದೀರಿ, ನಮಗೆಲ್ಲ ಸಮಸ್ಯೆ ಚೆನ್ನಾಗಿದ್ದೀನಿ, ನಾನು ಎಲ್ಲ ಕೆಲಸಗಳು ಮಾಡ್ತಾ ಇದ್ದೀನಿ, ನೀವು ಹೇಳ್ತಾ ಇದ್ದೀರಿ ಅಷ್ಟೇ. ಬಟ್ ನೋಡಿ, ಇದೆಲ್ಲ ಸಮಸ್ಯೆ ಏನು ಅಂತ ಹೇಳ್ಬಿಟ್ಟು ನೀವು ಕಣ್ಣಾರೆ ನೋಡಬೇಕು ಅಂತ ಹೇಳಿದ್ರೆ, ಕಣ್ಣಾರೆ ನೀವು ನೋಡಬೇಕು ಅಂತ ಹೇಳಿದ್ರೆ ನೀವು ಕಮಿಷನರ್ ಯಾವಾಗ ಬೀದಿಗೆ ಬರ್ತಿರೋ, ಬೀದಿನಲ್ಲಿ ಬಂದು ನೀವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಇವ್ರ ಅಹವಾಲು ಕೇಳ್ತಿರೋ ಅಲ್ಲಿವರೆಗೂ ಈ ಅಹಕಾರ ನಿರೋದಿಲ್ಲ. ಇನ್ನೊಂದು ಏನು ಅಂತ ಹೇಳಿದ್ರೆ, ಈಗ ಒಂದು ಮೀಡಿಯಾ ನಾನು ಕೊಡ್ತೀನಿ, ನಂಬರ್ ಕೊಡ್ತೀನಿ ನಿಮಗೆಲ್ಲ. ಈ ಮೀಡಿಯಾ ಅವ್ರಿಗೆ ಸರಿಯಾಗಿ ಗೊತ್ತಿಲ್ಲ ಅಂತ ಕಾಣುತ್ತೆ. ಆ ಮೀಡಿಯಾ ಇದಕ್ಕೆ ನೀವು ಸರಿಯಾಗಿ ನೀವು ತಹಸೀಲ್ದಾರ್ಗೆ ಫೋನ್ ಮಾಡಿ, ನೀವು ತಹಸೀಲ್ದಾರ್ಗೆ ತಹಸೀಲ್ದಾರ್ಗೆ ನೀವು ಇವಾಗ ಏನಾಗುತ್ತೆ ದುಡ್ಡು ಬಂದಿದೆ, ಅದಕ್ಕೆ ದುಡ್ಡು ಹಾಕ್ಸ್ಕೊಂಡು ಬಂದಿದ್ದಾರೆ. ಅದಕ್ಕೇನು ಅಂತ ಹೇಳಿದ್ರೆ ನೀವು ಸ್ವಲ್ಪ ಹೇಳೋರಿಗೆ ಕೇಳಿ. ನೀವು ಮುನ್ಸಿಪಾಲ್ಟಿನಲ್ಲೆಲ್ಲ ಇದು ಗೌರ್ಮೆಂಟಿಂದ ಬಂದಿರೋದು ತಹಸೀಲ್ದಾರ್ ಹತ್ರ ಅಕೌಂಟ್ ಇದೆ. ನೀವು ತಹಸೀಲ್ದಾರ್ಗೆ ಏನು ಮಾಡಲಿಲ್ಲ ಅಂತ ಹೇಳಿದ್ರೆ ತಹಸೀಲ್ದಾರ್ ಅವ್ರು ಹೇಳೋದಿಲ್ಲ, ಸಮಸ್ಯೆ ಚೆನ್ನಾಗಿದೆ ಇರ್ತಾರೆ. ಅವ್ರು ಏನು ಮಾಡ್ತಾರೆ, ಮುನ್ಸಿಪಾಲ್ಟಿ ಅಂತ ಹೇಳ್ತಾರೆ. ದುಡ್ಡು ಬಂದಿರೋದು ಇವಾಗ ಯಾರು ಅಂತ ಹೇಳಿದ್ರೆ ನೀವು ಆಕ್ಚುಲಿ ನೀವು ತಹಸೀಲ್ದಾರ್ ಹತ್ರ ಕೇಳಬೇಕಾಗುತ್ತೆ. ಯಾಕೆಂದ್ರೆ ಅವರು ಟ್ರಕ್ ಕಳಿಸ್ತಾರೆ, ನಂಬರ್ ಕೊಡ್ತೀನಿ ನಾನು ಇವಾಗ ಮಾಡಿ ನಿಮಗೆ ಟ್ರಕ್ಗಳು ಕಳಿಸ್ತಾರೆ. ನಿಮ್ಗೇನೋ ಅವ್ರೇನು ಹೇಳ್ತಾರೆ ಅಂತ ಹೇಳಿದ್ರೆ, ಮೊನ್ನೆ DC ಸಾಹೇಬ್ರ ಮೀಟಿಂಗಲ್ಲಿ ಏನು ಹೇಳಿದ್ರು ಅಂತ ಹೇಳಿದ್ರೆ, ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ನಾವು ಟ್ರಕ್ ಕಳಿಸೋದಕ್ಕೆ ಸಿದ್ಧವಾಗಿದ್ದೀವಿ ಅಂದರೆ ಯಾರಾದರೂ ಹೇಳ್ಬೇಕು ನಮಗೆ ಅಂತ ಹೇಳಿದ್ರು. ಇವಾಗ ನಿಮ್ಮ ಸಮಸ್ಯೆ ಅವ್ರಿಗೆ ಗೊತ್ತಿರೋದಿಲ್ಲ. ಈಗ ಇಲ್ಲಿ ಕೂಗ್ತಾ ಇದ್ದೀವಿ, ಇದನ್ನು ಅವ್ರು ನೋಡೋವ್ರಿಗೂ ಅವ್ರಿಗೆ ಗೊತ್ತಾಗೋದಿಲ್ಲ. ಈ ಮೀಡಿಯಾ ಕೆಲಸ ಹೆಂಗೆ ಅಂತ ಹೇಳಿದ್ರೆ, ನಾವು ಇವಾಗ ಮಾಡ್ತೀವಿ, ಮಾಡಿದ ಮೇಲೆ ನೀವು ಅವ್ರು ಹೋದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಎಚ್ಚೆತ್ಕೊಳ್ಳೋದು ಅಂದರೆ ಎಲ್ಲ ನೋಡಬೇಕು. ಇದು ಯಾವುದೋ ನೋಡಿ ಸಹ ಈ ಥರ ಪ್ರಾಬ್ಲಮ್ ಅಂದರೆ ಆವಾಗ ಮಾತ್ರ ನೋಡೋದಿದ್ದು. ಈಗ ಲೆಟರ್ ಕೊಟ್ಬಿಟ್ರೆ ಇಮಿಡಿಯೇಟ್ ಅವ್ರ ಗಮನಕ್ಕೆ ಹೋಗುತ್ತೆ. ಅದರಿಂದ ನಿಮ್ಮನ್ನು ಕೇಳ್ತಾ ಇದ್ದೀನಿ, ಇಷ್ಟೆಲ್ಲ ನಾನು ಕ್ರಾಸ್ ಕ್ವಶನ್ಸ್ ಕೇಳ್ತಾ ಇದ್ದೀನಿ. ದಯವಿಟ್ಟು ಇವಾಗ ನೀವು ತಹಸೀಲ್ದಾರ್ಗೆ ನೋಡಿ, ತಹಸೀಲ್ದಾರ್ ಸಾಹೇಬ್ರೆ ನೋಡಿ, ಇಲ್ಲಿ ಬವಣೆ ನೋಡ್ತಾ ಇದ್ದೀರಲ್ಲ, ಹೆಂಗಸರು ನೋಡಿ, ಹೆಂಗಸರು ಕೊಡಗಳು ನೋಡ್ತಾ ಇದ್ದೀರಾ ನೀವು. ಇಲ್ಲಿ ಬಂದು ನೋಡಿ ಅವ್ರ ಆಕ್ರೋಶ ಏನು ಅಂತ ಹೇಳ್ಬಿಟ್ಟು ಅವ್ರು ಹಚ್ಕೊಳ್ಳೋದು ಒಂದೇ ಬಾಕಿ. ನೀರಿಲ್ಲ ಅಂತ ಹೇಳಿದ್ರೆ ನಾವೇನು ಸರ್ ಮಾಡೋದು? ನಮಗೆ ಕೈಕಾಲು ತೊಳೆಯೋದಕ್ಕೆ ನೀರು ಬೇಕು, ಮತ್ತೆ ಸ್ನಾನ ಮಾಡಬೇಕು ಅಂದ್ರೆ ನೀರು ಬೇಕು. ಎಲ್ಲದೂ ಕೇಳ್ತಾ ಇದ್ದೀರಲ್ಲ ನೀವು, ಇದನ್ನು ಯಾಕೆ ಕೇಳೋದಿಲ್ಲ? ಮತ್ತೆ ನಾವು ಓಟಿಗೆ ಬಂದರೆ ಸರಿಯಾಗಿ ಅವ್ರು ಕರೆಕ್ಟಾಗಿ ಹೇಳ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಕೂಡ ಹೇಳ್ತಾರೆ ಆಕ್ರೋಶನ. ಇಲ್ಲಿ ಜನ ನೇರವಾಗಿ ಹೇಳ್ತಾ ಇದ್ದಾರೆ. ಇದನ್ನು ನೀವು ದಯವಿಟ್ಟು ನೋಡಬೇಕು ಅಂತ ಹೇಳಿದ್ರೆ ನೀವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು. ನಾನು ಪದೇ ಹೇಳ್ತಾ ಇದ್ದೀನಿ ನಿಮಗೆ. ಅಲ್ಲಿ ಮೊನ್ನೆ ನೋಡಿದೆ ಚೇಳೂರು ಕ್ರಾಸಲ್ಲಿ ಆ ಸಂಶಟ್ ಪಲ್ಲಿನಲ್ಲಿ ಒಂದು ನೀರಿಲ್ಲ ಅಂತ ಹೇಳ್ಬಿಟ್ಟು ಒಂದು ಆಯಿತು. ಮತ್ತು ಎರಡನೇ ಬಾರಿಗೆ ಇಲ್ಲಿ ಕೀರ್ತಿನಗರ ಮತ್ತು ನಮ್ಮ ಬೊಂಬಜಾರ್ಗೆ ಪಿನ್ಸ್ ಇದು ಎರಡಕ್ಕೂ ವಾರ್ಡು ಸೇರುತ್ತಂತೆ ಇವರಿಗೆ. ದಯವಿಟ್ಟು ಇವ್ರ ಆಕ್ರೋಶನ ಕೇಳಿಸ್ಕೊಳ್ಳಿ. ಮತ್ತೆ ಆದರೂ ನೀವು ಬಂದು ಇಲ್ಲಿ ನೋಡ್ತೀರಿ, ಮತ್ತು ಇವ್ರ ಭವನೆಯನ್ನು ಕೇಳ್ತೀರಿ ಅಂತ ಹೇಳ್ಬಿಟ್ಟು ನೋಡಿ ಇವ್ರ ಆಕ್ರೋಶಗಳು ಹೆಂಗಿದೆ ಅಂತ ಹೇಳ್ಬಿಟ್ಟು ನೋಡಿ. ಇಲ್ಲಿ ರೋಡ್ಗಳೆಲ್ಲ ತೋರಿಸಿದೆಲ್ಲ, ಸ್ವಲ್ಪ ರೋಡ್ಗಳೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ ಇವರು. ಹೆಂಗಸರು ಮಕ್ಕಳು ಎಲ್ಲ ಬಂದುಬಿಟ್ಟಿದೆ. ಈಗ ಸ್ಕೂಲು, ಈಗ ಬೇಸಿಗೆ ರಜಾ, ಮಕ್ಕಳು ಕೂಡ ಬಂದಿರ್ತಾರೆ. ನೀರು 1 ಪಟ್ಟು 2ರಷ್ಟು ಜಾಸ್ತಿ ಖರ್ಚಾಗುತ್ತೆ. ನಿಮಗೆ ಮಾತ್ರ ಆ ಕಡೆ ಎಲ್ಲ ಎಕ್ಕಸಿನ ಕಡೆ ಬರುತ್ತೆ ನೀರು. ಯಾಕಂದ್ರೆ ಇವ್ರಿಗೆ ಮಾತ್ರ ಪಾಪ ಮಾಡಿದಾರಲ್ಲ ಇವರು. ಏನು ಪಾಪ ಮಾಡಿದಾರೋ ಏನೋ ಗೊತ್ತಿಲ್ಲ. ನಮ್ಮ ಹತ್ರ ತಹಸೀಲ್ದಾರ್ ನಂಬರ್ ಅಲ್ಲ ಇಲ್ಲ ಹಾಕ್ಸ್ಕೊತಾರೆ. ಬೆಳಗ್ಗೆ ಕೆಲ್ಸಕ್ಕೆ ಹೋದ್ರೆ ಸಾಯಂಕಾಲನೇ ಬರೋದು. ದೊಡ್ಡ ಅಧಿಕಾರಿಗಳ ನಂಬರು ನಮ್ಗಳ ಹತ್ರ ಇಲ್ಲ.
ನಮ್ಗೆ ಗೊತ್ತಿರೋದೆಲ್ಲ ಒಂದೇ ಕೌನ್ಸಿಲರ್ ಅಂತೀವಿ. ಅವ್ರಿಗೇನು ಕೌನ್ಸಿಲರ್ ಅಧಿಕಾರದಲ್ಲಿ ಇದಾರೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಅಧಿಕಾರದಲ್ಲಿರೋ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಕೌನ್ಸಿಲರ್ಸ್ ಇವಾಗ ಕೌನ್ಸಿಲರ್ಸ್ ಇಲ್ಲ ಬಿಡಿ, ನಮ್ಗೆ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ತಹಸೀಲ್ದಾರ್ಗೆ ಅರ್ಥ ಮಾಡ್ಕೋಬೇಕಿದು. ತಹಸೀಲ್ದಾರ್ ಮತ್ತೆ ಕಮಿಷನರ್ ಇದಕ್ಕೆ ನೇರ ಹೊಣೆ ಆಗ್ತಾರೆ ಅಷ್ಟೇ. ಕೌನ್ಸಿಲರ್ಸ್ ಇದ್ರೆ ಈಗ ಕೌನ್ಸಿಲರ್ಸ್ ನಾವು ಕರೆಸಿ ಕೇಳ್ಬೋದಾಗಿತ್ತು. ಈಗ ಕೌನ್ಸಿಲರ್ ದರ್ಬಾರ್ ಇಲ್ವಲ್ಲ ಈಗ. ನಾವು ಯಾಕಂದ್ರೆ ಕೌನ್ಸಿಲರ್ಸ್ ಇದೆ, ಮತ್ತೆ ಈಗ ಎಲೆಕ್ಷನ್ ಬರೋ ಮೂವ್ಮೆಂಟ್ಸ್ ಬಂದಿದೆ. ಈಗ ಇಂಥದ್ರಲ್ಲಿ ನಾವು ಕೌನ್ಸಿಲರ್ ಅನ್ನ ಯಾಕೆ ಅವ್ರ ಒಂದೇ ಸರ್, ನಾವು ನಿಮ್ಮ ಆಸ್ತಿ ಕೇಳಲ್ಲ, ನಿಮ್ಮ ಅಂತಸ್ತು ಕೇಳಲ್ಲ. ನಿಮ್ಗೆ ದಯವಿಟ್ಟು ಒಂದೇ ಅರ್ಥ ಮಾಡ್ಕೊಳ್ಳಿ. ನಮ್ ಕೆಲ್ಸಕ್ಕೆ ನಾವು ಹೋಗ್ತೀವಿ, ನಮ್ಗೆ ಬೇಕಾಗಿರೋದೇನು ನೀರ್ ಕೇಳ್ತಾ ಇದಾರೆ. ಇನ್ನೇನು ಊಟ ಕೇಳ್ತಾ ಇದ್ದಲ್ಲ, ಊಟ ಕೇಳಿಲ್ಲ ನಿಮ್ಮನ್ನ, ನಮಗ್ ಬಟ್ಟೆ ಇಲ್ಲ ಅಂತ ಕೇಳಿಲ್ಲ ಅವರು. ನೀರ್ ಕೊಡಿ, ಸಫಿಶಿಯಂಟ್ ವಾಟರ್ ಕೊಡಿ ನಮ್ಗೆ ಅಂತ ಹೇಳ್ತಾ ಇದಾರೆ. ನೀರೇ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಇನ್ನ ಇಲ್ಲ ವಿಷ ಕೊಡ್ಬೇಕಷ್ಟೇ ಇವ್ರಿಗೆಲ್ಲ. ನಾವು ಎಲ್ಲ ವಿಷ ಕೊಡ್ಬೇಕಷ್ಟೇ ಇವ್ರಿಗೆಲ್ಲ. ನಾವು ವಿಷ ಕೊಟ್ರೆ ನೀವು ಆರಾಮಾಗಿ ನಾವ್ ಹೇಳ್ತಾ ಇದ್ದೇವೆ. ನೀರ್ ಕೊಡೋದಿಲ್ಲ ಸರ್, ವಿಷ ಆದ್ರೂ ಕೊಡಿಲ್ಲ ನಮ್ಗೆ. ಟ್ಯಾಂಕ್ ಅವ್ನು ಬರ್ದಾನಪ್ಪ, ಒಂದ್ ದಿನಿಗೆ ಎಷ್ಟಪ್ಪ ತಗೊಂತೀವಿ. ಇದು ಅವಮಾನ ತಾನೆ, ಇದು ಚಿಂತಾಮಣಿಗೆ ಅವಮಾನ ತಾನೆ. ಇದು ಕೊಡಲ್ಲ, ಟ್ಯಾಂಕ್ ತಗೊಂಡ್ರೆ ಮಾತ್ರ ಅವಮಾನ ತಾನೆ ಇದೆಲ್ಲ. ನಮ್ಗೆ ಏನ್ ಹೇಳೋದು ಸರ್ ನಾವು ಹೇಳಿ? ಒಂದ್ ಡ್ರಮ್ ತುಂಬಿಸ್ಕೊಳಕ್ಕೆ ಟ್ಯಾಂಕ್ ದುಡ್ಡು ಕೊಡಕ್ ಆಗತ್ತ? ನಾವು ಇದು ಅವಮಾನ ಇದೆ, ಬಹಳ ಶೇಮ್ ಇದು. ನೋಡಿ ಇವತ್ತು ಕಳಿಸಿದಾರೆ ಅಂತ ಬನ್ನಿ, ಅದೇನೋ ನೋಡೋಣ ಬನ್ನಿ. ಅಲ್ಲಿ ಬಂದು ನೋಡಿ, 2 ತಿಂಗಳಾಗಿದೆ, ಇವತ್ತಿಗೆ ಮುಚ್ಚಿಲ್ಲ. ಬೇರೆ ಗಾಡಿಗಳನ್ನ 4 ಗಂಟೆ ಆದ್ರೆ ಏನ್ ಮಾಡೋದು? ನೀವೇ ನಮ್ಗೊಂದು ತಿಂಗಳಿಂದ ನೀರು ಬರ್ತಾ ಇಲ್ಲ. ಯಾರು ಎಷ್ಟು ಜನ ಹೋಗಿ ಹೇಳ್ತಾ ಇದ್ರು ಕೂಡ ನಮ್ಗೆ ನೀರು ಬಿಡ್ತಾ ಇಲ್ಲ. ತುಂಬಾ ಸಮಸ್ಯೆ ಆಗಿದೆ ನಮಗೆ. ಮನೆ ಮುಂದೆ ಶುಕ್ರವಾರ ಅಂತ ಕೂಡ ಇಲ್ಲ, ಯಾವ ದಿನ ಅಂತಾನೂ ಇಲ್ಲ. ಮಕ್ಕಳು ಕೂಡ ಸ್ನಾನ ಮಾಡೋದಕ್ಕೆ ಕೂಡ ನೀರಿಲ್ಲ. ತುಂಬಾ ಪ್ರಾಬ್ಲಮ್ ಆಗಿದೆ. ನಮ್ಮ ವಾರ್ಡಲ್ಲಿ ಇದ್ದಾರೆ ಒಂದು 250 ಜನ, 300 ಜನ, 400 ಜನನೇ ಇದ್ದಾರೆ. ಇನ್ನೂ ತುಂಬಾ ಜನನೇ ಇದ್ದಾರೆ. ನಮಗೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ ನೀರಿಗೆ. ಎಷ್ಟು ಜನ ಹೋಗಿ ಹೇಳ್ತಾ ಇದ್ರು ರೆಸ್ಪಾಂಡ್ ಆಗ್ತಾ ಇಲ್ಲ, ನಮ್ಗೆ ನೀರು ಬಿಡ್ತಾ ಇಲ್ಲ. ಎಲ್ಲ ಹೇಳಿದ್ದಾರೆ, ಕಂಪ್ಲೇಂಟ್ ಕೊಡ್ತಿದ್ದಾರೆ ನೀರಿಗೆ. ಏರಿಯಾದಲ್ಲಿ ನಮ್ಮ ಭಾವರೆಲ್ಲ ಹೋಗಿ ಹೇಳಿದ್ದಾರೆ, ಈಗ ಬಿಡ್ತೀವಿ ನಾಳೆ ಬಿಡ್ತೀವಿ ಅಂತ ಹೇಳ್ತಾರೆ, ನೀರು ಬಿಡ್ತಾ ಇಲ್ಲ. ನಮ್ಗೆ ತುಂಬಾ ಪ್ರಾಬ್ಲಮ್ ಆಗ್ತದೆ. ಏನ್ ಸಮಸ್ಯೆ ಅಂದ್ರೆ ಎರಡು ಟುಕಡ ಆಗಿದೆ, 2 ಗೋಳು ಆಗಿದೆ. ಇದಕ್ಕೆ ಎಷ್ಟು ದಿವಸ ಆಯ್ತು ಇದಾಗಿ? 2 ತಿಂಗಳ ಮೇಲೆ ಆಗಿದೆ. 2 ತಿಂಗಳಿಂದ ಈಗ 2 ತಿಂಗಳಿಂದ ನೀವು ಈ ಗತಿ ಇದ್ರೆ ಇದನ್ನ ರಿಪೇರಿ ಮಾಡೋದಕ್ಕೆ ಯಾವ ಮುನ್ಸಿಪಾಲಿಟಿ ವರ್ಕರ್ ಬಂದಿಲ್ಲ ಅಂತ. ಇಲ್ಲಿ ವಾಟರ್ ಜೈ ಏನ್ ಹೇಳ್ತಾರ ಇದು ಪಗಲ್ಕೊಟ್ಟಿಲ್ಲ. ಇಲ್ಲಿ ಕೇಳಿ, ಸ್ಥಳೀಯರನ್ನ ಕೇಳಿ, ಕೇಳಿ. ಗಾಡಿ ಎಲ್ಲ ಎಂದ್ರ ಕೊಡ್ತಾರಣ್ಣ ಹೇಳ ನೋಡಿ. ಇದು ರಸ್ತೆ ಪಕ್ಕದಲ್ಲಿ ಅಂಗಡಿಗಳಿದೆ. ಈ ರಸ್ತೆ ಪಕ್ಕದಲ್ಲಿ ಹಳ್ಳ ತೋಡಿಬಿಟ್ಟಿದ್ದಾರೆ. ಈ ಅಂಗಡಿ ಗುಡಿ ಕೂಡ ಮುಚ್ಚಿಲ್ಲ ಇವರು. ಮತ್ತೆ 2 ಪೈಪುಗಳು 2 ಹೋಲ್ ಹಾಕ್ಬಿಡ್ತಾರೆ, 2 ಕೌಲು. ಈ ಕೌಲನ್ನು ಮುಚ್ಚೋದು ಕೂಡ ಗೊತ್ತಿಲ್ಲ ಇವರು ಮುನ್ಸಿಪಾಲ್ಟಿ ಅವರು. ಅವ್ರು ಜೆಇವರು, ವಾಟರ್ ಜೆಇವರು ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ರೀ. ವಾಟರ್ ಜೆಇವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಆ ನೀರಂತೂ ಕೊಡೋಕೆ ಹೋಗ್ತಾ ಇಲ್ಲ. ಇವಾಗ ಮುಚ್ಚಾದ್ರೂ ಮುಚ್ಚಿಬಿಡಿ, ಹೋಗ್ಲಿ. ಗುಡಿ ಆದ್ರೂ ಮುಚ್ಚಿ. ನೀವು ನೀರು ಕೊಡಿ ಫಸ್ಟು. ನೀವು ನೀರು ಕೊಡೋಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಮುಚ್ಚಾದ್ರೂ ಮುಚ್ಚಿಬಿಡ್ರಿ. ನೋಡ್ರಿ ಅದ್ರಲ್ಲಿ ಎಷ್ಟು ಜನ ಮಕ್ಳು ಬಿಡ್ತಾರೆ ನೋಡ್ರಿ. ನೀವು ಈ ಥರ ಹಳ್ಳಿಗಳಿದ್ದಾರೆ ರಾತ್ರಿ ಹೊತ್ತು. ಇಲ್ಲಿ ಎಲ್ಲ ಕಮರ್ಷಿಯಲ್ ಏರಿಯಾ ಇವೆಲ್ಲ. ರಾತ್ರಿ ಬರೋ ವಾತಾವರಣ ಸರಿ ಇರೋದ್ರಿಂದ ಇಲ್ಲಿ ಗಾಡಿಗಳು ಬಂದರೆ ಏನಾದರೂ ಚಿಕ್ಕೋಗ್ಬಿಟ್ರೆ ಇದರಲ್ಲಿ ಕೈ ಕಾಲು ಅಂತ ಎರಡು ಇರೋದಿಲ್ಲ. ಕೈ ಕಾಲು 2 ಏನು ಇರೋದಿಲ್ಲ. ಇಲ್ಲಿ ಸಿಕ್ಕರೆ ಇಲ್ಲಿ ಹಳ್ಳದಲ್ಲಿ ಏನಾಗುತ್ತೋ ನೋಡಿ ಬನ್ನಿ, ಅದನ್ನು ತೋರಿಸೋಣ. ನೋಡಿ ಅದನ್ನು ನೀರು ಇಲ್ಲಿ ಸ್ಟಾರ್ಟ್ ಮೋಟ್ರ್ ಇಟ್ಟಿದ್ದಾರೆ ಅಂದರೆ ಆ ಮೋಟ್ರ್ ಸ್ಟಾರ್ಟ್ ಆದರೆ ಯಾರು ಬೇಕಾದ್ರೂ ಮಾಡ್ಕೋಬೋದಂತ. ಇಲ್ಲಿ ಅದನ್ನು ತೋರಿಸಿ, ನೀವು ಮೋಟ್ರ್ ಸ್ಟಾರ್ಟ್ ಮಾಡೋದು ತೋರಿಸಿ. ನೀರು ಬಿಡೋಕೆ ಯಾರು ಕಸ ಇದು ಕ್ಲೀನಿಂಗ್ ಮಾಡಲ್ವಾ ಇಲ್ಲಿ ಸರ್? ಇದು ಬಂದು 2 ತಿಂಗಳ ಮುಂಚೆ ಈ ಫಿಟ್ಟೆಲ್ಲ ಬ್ಲಾಕ್ ಆಗಿಬಿಟ್ಟಿತ್ತು. ಇದು ಚರಂಡಿ. ಈ ಚರಂಡಿ ಕ್ಲೀನ್ ಮಾಡೋಕ್ಕೆ CK ಬಾಬು ಅವ್ರಿಗೆ, ಮುನ್ಸಿಪಲ್ ಆಫೀಸ್ ಅವ್ರಿಗೆ ಹೇಳಿದ್ವಿ. ಅವ್ರು ಬಂದು ಏನು ಮಾಡಿದ್ರು, ಇದರಲ್ಲಿರೋ ಚೆತ್ತನೆಲ್ಲ ಎತ್ತಿ ಇಲ್ಲಿ ಹಾಕ್ಬಿಟ್ರು. ಮತ್ತು ಅವ್ರು CK ಬಾಬಣ್ಣ ಅವ್ರಿಗೆ, ಅವ್ರ ಅಧಿಕಾರಿಗಳೆಲ್ಲ ಹೇಳಿದ್ವಿ, ಸರ್ ಈ ಥರ ಯಾವುದಾದ್ರು JCB ತರಿಸಿ ಈ ಕಸ ಎಲ್ಲ ಎತ್ತಿಸಿ ಸರ್ ಅಂತ. 2 ತಿಂಗಳಾಗಿದೆ, ಇವತ್ತಿಗೂ ಒಬ್ಬರು ಕೂಡ ಬಂದು ಇದನ್ನೇನು ಕ್ಲೀನ್ ಮಾಡಿಲ್ಲ. ಇವತ್ತಿಗೂ ಕ್ಲೀನ್ ಮಾಡಿಲ್ಲ. ಕರೆಕ್ಟಾಗಿ 2 ತಿಂಗಳಾಗಿದೆ. ವಾಸನೆ, ದುರ್ವಾಸನೆ, ಸಾಂಕ್ರಾಮಿಕ ರೋಗ ಬರುತ್ತೆ ಸರ್ ಇಲ್ಲಿ. ಸಾಂಕ್ರಾಮಿಕ ರೋಗಗಳು. ಇವ್ರಿಗೆ ಹೇಳಿದ್ದಕ್ಕೆ ಇವರು ಪೈಪ್ ಒಂದು ಹಾಕಿ ಅವ್ರು ರೆಡಿ ಮಾಡಿಸ್ಕೊಂಡಿದ್ದಾರೆ. ಇನ್ನೂ ಇವರು ಇದು ಕ್ಲೀನ್ ಮಾಡೋರು ಬಂದು ಇದು ಕ್ಲೀನಾಗಿ ಮಾಡ್ತಾ ಇಲ್ಲ, ಇದನ್ನ ಎತ್ತಾನೂ ಇಲ್ಲ. ಯಾಕೆ ಈ ಥರ ಮಾಡ್ತಾ ಇದ್ದಾರೆ, ನಮ್ಮ ಮಾತುಗಳು ಯಾಕೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಅನ್ನೋದು ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ನಾವು ಯಾರ ಹತ್ರ ಹೇಳಬೇಕು ನಮ್ಗೆ ಏನೂ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಅಧಿಕಾರಿಗಳು ಯಾರೋ ಬಂದು ಇದು ಮಾಡ್ಬೋದು.
ಎಷ್ಟು ಗಲೀಜು ಅಂದ್ರೆ ವಾಸನೆ ಇರೋಕ್ಕಾಗಲ್ಲ. ಅದೇ ಮೊನ್ನೆ ಏನೋ ಹೇಳಿದ್ರಲ್ಲ, ನೋಡಿ ಸರ್, ಮೋರಿ ಹಾಕಿದಾರಲ್ಲ ಸರ್, ರಾಜಕಾಲುವೆ ಇದು. ಇದಕ್ಕೆ ಬಂಡೆಗಳು ಹಾಕ್ಬೇಕಲ್ಲ ಸರ್, ಹಾಕಬೇಕು. ಸುಮಾರು ಎಷ್ಟು ವರ್ಷ ಆಗಿದೆ ಅಂದರೆ ಸುಮಾರು ನಾವು ಹುಟ್ಟಿದಾಗಲಿಂದನೂ ಬಂಡೆಗಳಿಲ್ಲ ಸರ್ ಇದ್ರ ಮೇಲೆ. ಸಾಂಕ್ರಾಮಿಕ ರೋಗಗಳು ಮೊನ್ನೆ ಎಲ್ಲ ಡೆಂಗು ಅಂದ್ರಲ್ಲ. 32 ವರ್ಷ ಆಗ್ತಾಯಿದೆ, ಇವತ್ತಿಗೂ ನಾನು ಚಿಕ್ಕವಾಗಿಂದ ನಾವು ಇದ್ರ ಮೇಲೆ ಬಂಡೆಗಳೇ ಇಲ್ಲ. ಈ ಕಲ್ಲುಗಳು ಕೂಡ ನಾವು ಹಾಕಿರೋದು ಸರ್, ಈ ಕಲ್ಲುಗಳು ನಾವು ಹಾಕಿರೋದು. ಎಷ್ಟು ಜನ ಬಿದ್ದಿದ್ದಾರೆ ಇದ್ದಾರೆ. ಆಮೇಲೆ ಪಾಪ ಇಲ್ಲಿ ನಿವಾಸಿಗಳಿದ್ದಾರೆ. ಇವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಸ್ಟಾರ್ಟ್ ಇದೆ ಅಂತೆ, ಇದು ಹಾಕಿದ ತಕ್ಷಣ ನೀರು ಬರುತ್ತೆ. ಆ ನೀರು ಬರೋದು ಹೇಗೆ ಅಂತ ಹೇಳಿದ್ರೆ, ಇದಕ್ಕೆ ಯಾರು ಆಪ್ರೇಟರ್ಸ್ ಇಲ್ಲಂತೆ, ಇವರೇ ಬಂದು ಆಪ್ರೇಟರ್ ಮಾಡ್ಕೋಬಹುದು. ನೋಡಿ ಇಲ್ಲಿ ಸಣ್ಣ ಸಣ್ಣ ಮಕ್ಕಳಿದ್ದಾರೆ ನೋಡಿ, ಈ ಮಕ್ಕಳೇ ಬಂದು ಇಲ್ಲಿ ಕೈ ಹಿಡ್ಕೊಳ್ಳಂತೆ. ಅದಕ್ಕೊಂದು ಬೀಗ ಇಲ್ಲ, ಸೆಲ್ಫ್ ಸ್ಟಾರ್ಟರು ಬಟನ್ನು ಇಲ್ಲ ಇದಕ್ಕೆ. ದಯವಿಟ್ಟು ನೋಡಿಸಿ ಇದನ್ನ. ವಾಟರ್ ಜೈ ಅವರೇ, ಇವಾಗ ವೈರಿಂಗ್ ಆಚೆ ಇದೆಯಲ್ಲ ಸರ್. ನಮ್ಮ ಮೀಡಿಯಾ ಆದ್ರೆ ನೋಡ್ಕೊಳ್ಳಿ, ನೀವು ಎಚ್ಚೆತ್ಕೊಳ್ಳಿ. ನೀವು ನಾವು ಮೀಡಿಯಾ ತೋರಿಸ್ತಾ ಇದ್ದೀವಿ. ನೀವಂತೂ ಪಾಪ ಬರೋದಕ್ಕೆ ನಿಮ್ಗೆ ಎಲ್ಲಿ ಅಧಿಕಾರ ಜಾಸ್ತಿ, ನಿಮ್ಮ ಕೆಲಸಗಳು ಜಾಸ್ತಿ, ಒತ್ತಡ ಜಾಸ್ತಿ. ನಾವು ಅದಕ್ಕೋಸ್ಕರ ನಿಮ್ಮ ಒತ್ತಡ ಬೇಡ ಅಂತ ಹೇಳ್ಬಿಟ್ಟು ನಾವೇ ತೋರಿಸ್ತಾ ಇದ್ದೀವಿ. ಇದನ್ನು ಯಾವಾಗ ಸರಿಪಡಿಸ್ತೀರಾ ನೀವು ಹೇಳಿ. ಇಲ್ಲಾಂದರೆ ಈ ಸಣ್ಣ ಸಣ್ಣ ಮಕ್ಕಳು ಯಾರಾದ್ರು ಕೈ ಇಟ್ಟರೆ ಏನಾದರೂ ಪ್ರಾಣ ಆದರೆ ಇದಕ್ಕೆ ಕೂತು ಕೂಡ ನೀವೇ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಇಲ್ಲಿ ನಿವಾಸಿಗಳು. ಆಮೇಲೆ ಹೇಳ್ತಾರೆ ಎಲ್ಲನೂ ಮುನ್ಸಿಪಾಲ್ಟಿನಲ್ಲಿ ಕರೆಕ್ಟ್ ಆಗಿದೆಯಂತೆ, ಕಂದಾಯ ಮಾತ್ರ ಕಟ್ಟಬೇಕು, ಕಂದಾಯ ಮಾತ್ರ ಎಲ್ಲನೂ ಕಟ್ಟಬೇಕು, ಎಲ್ಲ ಓಕೆ ಮುನ್ಸಿಪಾಲಿಟಿನಲ್ಲಿ. ಆದರೆ ನೀರು ಮಾತ್ರ ಇಲ್ಲ. ಯಾಕೆ? ಅದಕ್ಕೆ ಸಮಸ್ಯೆ ಏನು ಹೇಳ್ಬಾರ್ದು, ನೀರಿಲ್ಲ ಅಂತ ಕೇಳಬಾರ್ದು, ಮತ್ತು ಸ್ಟಾರ್ಟ್ರು ಬಟನ್ ಹೋಗಿದೆ ಅಂತ ಕೇಳಬಾರ್ದು. ನಾವು ಏನು ಫೆಸಿಲಿಟೀಸ್ ಕೊಡಲಿಲ್ಲ. ಇವರನ್ನು ಏನಂದ್ರೆ ಕಂದಾಯ ಮಾಡಿ ಕಳಿಸ್ಬೇಕು. ಇದು ನಮ್ಮ ಮುನ್ಸಿಪಾಲ್ಟಿ ಚಿಂತಾಮಣಿ ಧೋರಣೆ. ದಯವಿಟ್ಟು ನೀವು ಎಲ್ಲರೂ ನೋಡಿ, ಕಮಿಷನರ್ ಸಾಹೇಬ್ರೆ ಮತ್ತು DC ಸಾಹೇಬ್ರು ಕಳಿಸ್ತೀವಿ ಇದನ್ನು. ಯಾಕೆಂದರೆ ನಿನ್ನೆ ಬಂದು ಹೇಳಿದ್ದಾರೆ DC ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅವರಿಗೆ. ಇದನ್ನು ನಾನು DC ಸಾಹೇಬ್ರಿಗೆ ಇವತ್ತೇ ಕಳಿಸ್ಕೊಡ್ತೀನಿ. ನಾನು ಇದನ್ನು DC ಸಾಹೇಬ್ರು ದಯವಿಟ್ಟು ನಮ್ಮ ಮಾನ್ಯ ಪ್ರಭು ಸಾಹೇಬ್ರೆ ನೀವು ಇದನ್ನು ನೋಡಿ. ಯಾಕೆಂದ್ರೆ ತಾವು ಆಡಳಿತಾಧಿಕಾರಿ, ಇಲ್ಲಿ ಏನು ನಡೆದ್ರೂ ಕರೆಕ್ಟಾಗಿ ಓಕೆ, ಆಲ್ ಓಕೆ, ಮತ್ತು ನೀರು ಮಾತ್ರ ಇಲ್ಲ ಯಾಕೆ ಅಂತ ಹೇಳ್ಬಿಟ್ಟು ನಾನು ಕೇಳ್ತಾ ಇದ್ದೀನಿ. ಇದನ್ನು ದಯವಿಟ್ಟು ನೋಡಿ, ಇದನ್ನು ಪರಿಷ್ಕಾರ ಮಾಡ್ತೀರಿ. ಆಮೇಲೆ ನೋಡಿ ಇಲ್ಲಿ ಮೇಲೆ ಲೈಟಿಂಗ್ ನೋಡಿ, ಲೈಟ್ ಇಲ್ಲಿ ಎಷ್ಟು ದಿವಸ ಆಯ್ತಪ್ಪ ನೋಡಿ ಲೈಟ್. ಇದು ಯಾರಿಗೆ? ನಿಮಗೆ ಬರೋದು, ಮುನ್ಸಿಪಾಲ್ಟಿಗೆ ಬರುತ್ತೆ. ಇದು ನೀರಿಲ್ಲ, ಇದು ನೀರು ಇಲ್ಲ ಒಂದು. ಆಮೇಲೆ ಮೂಲಭೂತ ಸೌಕರ್ಯದಲ್ಲಿ ನೀರಿಲ್ಲ. ಆಮೇಲೆ ಇನ್ನೊಂದು ಸ್ಯಾನಿಟರಿ ಕೆಲಸ ಮಾಡ್ತಾರೆ, ಸ್ಯಾನಿಟರಿ हमाम का काम करता है, ಕ್ಲೀನ್ करता है ನೋಡಿ. ಇನ್ನೊಂದು ಹಮಾಮ್ ಅಂತ ಹೇಳಿದ್ರೆ ನೀವು ಇವ್ರ ಭಾಷೆಯಲ್ಲಿ ಏನು ಅಂತ ಹೇಳಿದ್ರೆ ಶೌಚಾಲಯಗಳು ಇವು ಅಷ್ಟೇ ಅಂತ. ಇದು ಬ್ಲಾಕ್ ಆಗಿದೆ ಅಂತೆ, ಇದು ನಿಂತೋಗ್ಬಿಟ್ಟಿದೆ ಅಂತ. ಇದನ್ನ ಯಾಕಂದ್ರೆ ಮೂಲಭೂತ ಸೌಕರ್ಯ ಏನು ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿನ ಜೊತೆ. ಯಾಕಂದ್ರೆ ಇವ್ರು ಏನು ಪಾಪ ದುರಾದೃಷ್ಟ, ಇವ್ರಿಗೆ ಏನು ಇವ್ರು ಪಾಪ ಮಾಡಿದಾರೋ ಅಥವಾ ಮಹಾಪುಣ್ಯ ಮಾಡಿ ಈ ಕೆಲಸ ಕೊಡ್ತಾ ಇದ್ದೀರ ನೀವು. ಇದು ನಿಮಗೇ ಬಿಟ್ಟಿದ್ದೀವಿ. ನೀವು ಇನ್ನಾದರೂ ಯಾಕೆಂದ್ರೆ ನಮ್ಮ ಮೀಡಿಯಾ ನಿಮ್ಗೆ ಹೇಳ್ತಾ ಇದ್ರಿ, ಇವಾಗಲಾದ್ರೂ ಎಚ್ಚೆತ್ಕೊಳ್ತೀರಿ ಅಂತ ಹೇಳ್ಬಿಟ್ಟು ನಾನು ಮನಸ್ದಾಸಲ್ಲಿ ಇಷ್ಟೇ ಅವ್ರ ಮುಂದೆನೇ ನೀವು ಯಾಕೆಂದ್ರೆ ಭೌತಿಕವಾಗಿ ತೋರಿಸ್ತಾ ಇದ್ದೀವಿ. ನೀವೆಲ್ಲ ನಿಮಗೆ ತೊಂದರೆಗಳು ನಾವೇ ಸುಮ್ಮನೆ ಕೂತ್ಕೊಂಡು ನಾವು ಹೇಳ್ತಾ ಇಲ್ಲ, ನಾವು ತಲೆಹರಟೆ ಮಾತಾಡ್ತಾ ಇಲ್ಲ. ನಾವು ನೇರವಾಗಿ ನೀವು ತೋರಿಸ್ತಾ ಇದ್ದೀನಿ. ಅದೇನು ಮಾಡ್ತೀರೋ ನೀವು ದಯವಿಟ್ಟು ಮಾಡಿ. ಈಗ DC ಸಾಹೇಬ್ರು ಕೂಡ ಇದನ್ನು ಕಳಿಸ್ತೀನಿ. ಮತ್ತೆ ನೀವೇನು ಮಾಡ್ತೀರಿ ಅಂತ ಹೇಳಿದ್ರೆ ತಹಸೀಲ್ದಾರ್ಗೂ ಹೇಳ್ಬೇಕಪ್ಪ. ಯಾಕಂದರೆ ನೀರು ಟ್ಯಾಂಕರ್ಸ್ ಕಳಿಸೋದು ಅವರೇ. ಈಗ ಮುನ್ಸಿಪಾಲ್ಟಿಗೆ ಅಥಾರಿಟಿ ಇಲ್ಲ. ಟ್ಯಾಂಕರ್ ಬೇಕು ಅಂತ ಹೇಳಿದ್ರೆ ನಿಮಗೆ ತಹಸೀಲ್ದಾರ್ ಗಮನಕ್ಕೆ ತಂದರೆ, ಈಗ ತಹಸೀಲ್ದಾರ್ ಬನ್ನಿ, ತಹಸೀಲ್ದಾರ್ ಯಾದವ್ ಹೇಳ್ತೀನಿ, ಆ ಯಾದವ್ ಸಾಹೇಬ್ರಿಗೆ ಹೇಳಿ ಕರ್ಸೋಣ, ಅಷ್ಟು ಮಾಡೋಣಪ್ಪ. ಯಾಕೆಂದರೆ ಇಲ್ಲಿ ಒಂದು ಸಮಸ್ಯೆ ಅಲ್ಲ, 2 ಸಮಸ್ಯೆ ಅಲ್ಲ, 3 ಸಮಸ್ಯೆಗಳಿದ್ದಿದೆ. ಅದೇ ಈಗ ಹೇಳ್ಬೇಕಲ್ಲ ನೀವು. ಲೈಟ್ಗಳು ಇವಾಗ ಹೇಳ್ತಾ ಇದ್ದೀರಿ ಲೈಟ್ ಇಲ್ಲ ಅಂತ ಹೇಳ್ಬಿಟ್ಟು. ಸರಿ, ಇಷ್ಟು. ಜೈ ಹಿಂದ್, ಜೈ ಕರ್ನಾಟಕ. నీళ్ళే కొంటాము, అందరూ కొంటాము నీళ్ళు. ఒకటి లేదా నీకు లేదు, బాధ అవుతుంది నీళ్ళకి. ఒక నెల అయింది నీళ్ళు రాక. ముక్కలు ఫోన్ చేసినా కానీ ఇస్తారులేమో అని అంటారు కదా. ఓట్లు ఇళ్ళ కాడ మాత్రం ఓట్లు వేయండి అని వస్తారు.
ಆಮೇಲೆ ನಾವು ಇದು ಮಾಡಿ ತೆಗಿಬೇಡಿ. ಧಿಕ್ಕಾರ ಧಿಕ್ಕಾರ ನಗರಸಭೆಗೆ ಧಿಕ್ಕಾರ 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 ನಾಲಾಯಕ ಅಧಿಕಾರಿಗಳಿಗೆ ಧಿಕ್ಕಾರ 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 ನಾಲಾಯಕ ಅಧಿಕಾರಿಗಳಿಗೆ ಕೌನ್ಸಿಲರ್ಗಳಿಗೆ ನೀರು ಬಿಡ್ತಾ ಇರೋ ಅಧಿಕಾರಿಗಳಿಗೆ ಕೌನ್ಸಿಲರ್ಸ್ ಇಲ್ವಲ್ಲ ಈಗ? ವಾಲ್ವ್ ಮ್ಯಾನ್ಗಳಿಗೆ ಅಲ್ಲ ಕೌನ್ಸಿಲರ್ ಇಲ್ವಲ್ಲ ಈಗ? ಕೌನ್ಸಿಲರ್ ಇಲ್ಲ ಸರಿ ಸರ್ ಅಧಿಕಾರಿಗಳಿದಾರಲ್ಲ ಅಲ್ಲ ಅಧಿಕಾರಿಗಳು ಕೇಳಿ ಕೌನ್ಸಿಲರ್ ಅದೇ ಇಲ್ವಲ್ಲ? ಸರ್ ಇವಾಗ ಕೌನ್ಸಿಲರ್ಗಳಿಲ್ಲ ಸರಿ ಅಧಿಕಾರಿಗಳಿದಾರಲ್ಲ ನಿಮ್ಗೆ ಸಂಬಳ ಬರ್ತಾ ಇದೆಯಲ್ಲ ಸರ್ ಕೌನ್ಸಿಲರ್ಸ್ ಇದ್ದಾರೆ ಅಂತ ಹೇಳೋಣ. ನಾನು ಹೇಳೋದೇನಂದ್ರೆ ಸರ್ ಒಂದು ವಾರದಿಂದ ಅಲ್ಲಪ್ಪ ನೀವೇ ಗೆಲ್ಲಿಸ್ತೀರಲ್ಲ ಅವ್ರನ್ನ, ನೀವೇ ಗೆಲ್ಲಿಸ್ತೀರಲ್ಲ ಅವ್ರನ್ನ. ಅಲ್ಲ ನೀವೇ ಗೆಲ್ಲಿಸ್ತೀರಲ್ಲ. ಒಂದು ವಾರ ಒಂದೂವರೆ ವಾರದಿಂದ ಇದು ಯಾವ ಯಾವ ರೋಡ್ ಬರುತ್ತೆ ಇದು? ಕೀರ್ತಿನಗರ. ಅಲ್ಲಿ ಒಂದು ಕಂಬದ ಹತ್ರ ನೋಡಿ ಸರ್ ಅಲ್ಲಿ ಕಂಬದ ಹತ್ರ. ಆ ಕಂಬದ ಹತ್ರ ನೀವು ಪೈಪ್ ಹೊರ್ಟೋಗಿದೆ ಅಂತ ಹೇಳಿದ್ರು. ಅಲ್ಲ ಅದು ಜಗ್ಗ ಆ ಕಡೆ ಬರುತ್ತೆ. 2 ತಿಂಗಳಿಂದ ಈ ತರ ಸಮಸ್ಯೆ ಆಗ್ತಾ ಇರೋದು. ಅವ್ರಿಗೂ ಒಂದು ವಾರಕ್ಕೆ ಮುಂಚೆನೆ ತಿಳಿಸಿದಪ್ಪ ಒಂದು ಡ್ರಮ್ ನೀರು ಬಿಡು ಎಲ್ಲರಿಗೂ, ಒಂದು ಡ್ರಮ್ ನೀರು ಬಿಡು ಎಲ್ಲರೂ ಸ್ವಲ್ಪ ಏನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊತಾರೆ, ಮತ್ತೆ ನೀನು ಬಂದು ಏನಾದರೂ ರಿಪೇರಿ ಮಾಡ್ಕೋ, ಒಂದು 4 ದಿವಸ ಆದಮೇಲೆ ನೀರು ಬಿಟ್ಟರು ಪರವಾಗಿಲ್ಲ, ಸಮಸ್ಯೆ ದೊಡ್ಡದಾಗಲ್ಲ ಅಂತ ಹೇಳಿದ್ವಿ. ಆದ್ರೂ ಕಿವಿ ಮೇಲೆ ಹಾಕ್ಕೊಳ್ತೀರ ಅವರು ಕೆಲಸನೇ ಮಾಡ್ತಾ ಇಲ್ಲ, ನೀರು ಬೀಳಲಿಲ್ಲ. ಇವತ್ತು ಇವ್ರು ಬಂದಿದ್ದಾರೆ, ಇವ್ರು ರಿಪೇರಿ ಮಾಡೋರು. ಇವ್ರಿಗೆ ಹೋಗಿ ಅಪ್ಪ ನಿಮ್ಗೆ ಯಾವಾಗ ಹೇಳಿದ್ರು ಅಂತ ಕೇಳಿದ್ರೆ ನಿನ್ನೆ ಫೋನ್ ಮಾಡಿ ನಿನ್ನೆ ಹೇಳಿದ್ರಂತೆ ನೀರು ಸಮಸ್ಯೆ ಇರೋದು 1.5 ವಾರದಿಂದ. ಏನು ಸರ್ ಯಾವ ಥರ ಇವ್ರು ಕೆಲಸ ಮಾಡ್ಕೊತಾ ಇದ್ದಾರೆ, ಇವ್ರಿಗೆ ಸಂಬಳಗಳು ಬರ್ತಾ ಇದೆ, ಇವ್ರಿಗೆ ಮನೆಗೂ ದುಡ್ಡು ಹೋಗ್ತಾ ಇದೆ, ಅವ್ರ ಹೆಂಡತಿ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ. ನಾವು ಕೆಲಸ ಕಾರ್ಯ ಬಿಟ್ಬಿಟ್ಟು ನೀರು ಇಲ್ದಿರ ಬಾತ್ರೂಮ್ಗೆ ಹೋಗೋಕ್ಕೆ ನೀರಿಲ್ಲ ನಮಗೆ. ಆ ಥರ ಪರಿಸ್ಥಿತಿ ಆಗಿದೆ. ಯಾರು ನಾವು ಕೇಳೋದು ನಾವು ಇವ್ರಿಗೆ ಫೋನ್ ಮಾಡಿದ್ರೆ ಬಿಡ್ತೀನಣ್ಣ, ಮೋಟ್ರ್ ರಿಪೇರಿ ಆಗಿದೆನಾ, ಮಾಡಿಸ್ತೀನಣ್ಣ ಅಂತಾರೆ, ಮಾಡಿಸೋದೇ. ನಗರಸಭೆ ಗಮನಕ್ಕೆ ತಂದಿದೆ ಈ ರೀತಿ ಸರ್ ನಗರಸಭೆ ಗಮನಕ್ಕೆ ತಂದಿದ್ದೀವಿ. ಇವಾಗ ಅಫ್ಸರ್ ಬೈ ಅಂತ ಒಬ್ರು ಹೆಸರು ಹೇಳ್ತಾರೆ, ಅವ್ರಿಗೆ ಫೋನ್ ಮಾಡ್ತೀವಿ. ಯಾರೋ ರವಿ ಅಂತ ಹೇಳ್ತಾರೆ, ಅವ್ರಿಗೆ ಫೋನ್ ಮಾಡ್ತೀವಿ. ಅವನ್ಯಾವನೋ ಹುಡುಗ ಬರ್ತಾನೆ, ವಾಲ್ ಹೊತ್ಕೊಂಡು ಬಂದು ತಿರ್ಗ್ಸಕ್ಕೆ ಬರ್ತಾನೆ, ಅವ್ನಿಗೆ ಹೇಳ್ತೀವಿ. ಇನ್ಯಾರಿಗೋಗಿ ಹೇಳೋದು? ಮೊನ್ನೆ ನೋಡಿದ್ರೆ ಚರಂಡಿ ಫುಲ್ ಬ್ಲಾಕ್ ಆಗಿಬಿಟ್ಟು 10 ಜನಕ್ಕೆ ಡೆಂಗೋ ಜ್ವರ ಬಂದುಬಿಟ್ಟಿತ್ತು. ಅಲ್ಲಿ ಕ್ಲೀನ್ ಮಾಡಿ ಅಲ್ಲಿ ಚೆತ್ತೆ ಎತ್ತಿ ಅಂತ ಹೇಳ್ಬಿಟ್ರೆ ಅವ್ರು ಚೆತ್ತೆನೂ ಎತ್ತಿಲ್ಲ. ಕ್ಲೀನ್ ಮಾಡಿಬಿಟ್ಟು ಕ್ಲೀನ್ ಮಾಡಿರೋ ಗಲೀಜೆಲ್ಲ ಚರಂಡಿದೆಲ್ಲ ಎತ್ತಿ ಮೇಲೆ ಹಾಕ್ಬಿಟ್ಟು ಹೋಗಿದ್ದಾರೆ. ಅದು ನ್ಯೂಸ್ ಮಾಡಿದ್ರು, ನಾವೇ ವಿಡಿಯೋ ಮಾಡಿ ಹಾಕಿದ್ರು ಅವ್ರು ಕಿವಿ ಮೇಲೆ ಹಾಕ್ಕೊತಾ ಇದ್ದಾರೆ. ನಗರಸಭೆಗೆ ಹೇಳಿದ್ರು ಕಿವಿ ಮೇಲೆಲ್ಲ ಹಾಕ್ಕೊತಾ ಇದ್ದಾರೆ. ನಮ್ಮ ಕರೆಂಟ್ ಪ್ರಾಬ್ಲಮ್ ಬಂದ್ರು ಇವತ್ತು ಫೋನ್ ಮಾಡಿದ್ರೆ 4 ದಿವಸ ತನಕ ಬರಲ್ಲ. ನೀರಿಗೆ ಫೋನ್ ಮಾಡಿದ್ರೆ ಈ ಥರ ಪ್ರಾಬ್ಲಮ್ಮು. ಫಿಟ್ ಕ್ಲೀನಿಂಗ್ಗೆ, ಚರಂಡಿ ಕ್ಲೀನಿಂಗ್ ಪ್ರತಿಯೊಂದಕ್ಕೂ ಕೇಳ್ಕೋಬೇಕು. ನಾವು ಕೇಳ್ಕೊಳ್ಳೋಕ್ಕೆ ನಿಮ್ಗೆ ಯಾಕೆ ಸಂಬಳ ಕೊಡಬೇಕು? ಕೌನ್ಸಿಲರ್ಗಳಿಗೆ ಏನೋ ಕೆಲಸ ಇಲ್ಲ, ಏನೋ ಇದಾಗಿದೆ ಅಂತಾರೆ. ಇವಾಗ ಅಧಿಕಾರಿಗಳಿಗೆ ಕೆಲಸ ಇಲ್ವಾ? ನಿಮ್ಗೆ ಸಂಬಳ ಬರ್ತಾ ಇಲ್ವಾ? ಹೊಟ್ಟೆಗೆ ಊಟ ಮಾಡ್ತಾ ಇಲ್ಲ. ನಮ್ಮ ದುಡ್ಡಲ್ಲೇ ತಾನೇ ನೀವು ಊಟ ಮಾಡ್ತಾ ಇರೋದು. ಸರ್ ಇದು 18ನೇ ವಾರ್ಡು ನೋಡಿ, ಎಷ್ಟು ಹೆಣ್ಮಕ್ಳು ಇದ್ದಾರೆ ಕೇಳ್ಕೊಳ್ಳಿ. ಎಲ್ಲ ಬೊಂಬೈನಲ್ಲಿ ನೀರು ಬರ್ತಾ ಇದೆ ಸರ್. ನಾನು ಹೇಳೋದೊಂದೇ, ಬೊಂಬೈದಲ್ಲಿ ನೀರು, ಶ್ರೀರಾಮನಗರದಲ್ಲಿ ನೀರು, ಚೌಡರೆಡ್ಡಿಪಾಳ್ಯದಲ್ಲಿ ನೀರು, ಸರೌಂಡಿಂಗ್ ಎಲ್ಲ ನೀರು ಬರ್ತಾ ಇದೆ. ಇಲ್ಲಿ ನೀರು ಬಿಡೋಕೆ ನಿಮ್ಗೇನು ಆ ಡ್ರಮ್ ಆದರೂ ಬಿಟ್ಟು ಸದ್ಯಕ್ಕೆ ಜನರ ಸಮಸ್ಯೆ ಸ್ವಲ್ಪನಾದರೂ ಕ್ಲಿಯರ್ ಮಾಡಿ, ನೀವೇನೋ ಪರಿಷ್ಕಾರ ಮಾಡ್ಬೋದಲ್ಲ. ಇವರಿಗೆ ನೆನ್ನೆ ಹೇಳಿದ್ದಾರೆ ಅಂದರೆ ನೀವು ಎಷ್ಟು ಎಂಥ ಅಧಿಕಾರಿಗಳು ಪ್ರಾಬ್ಲಮ್ ಆಗಿದ್ರೆ ಅವ್ರು ನೆನ್ನೆ ಹೇಳಿದ್ದಾರೆ. ನಿಮಗೆ ಇನ್ನೊಂದು ಅಲ್ಲಿ